ದಂಪತಿಗಳಲ್ಲಿ ಒಬ್ಬರನ್ನೊಬ್ಬರು ಹೀಯಾಳಿಸೋದನ್ನು ಪ್ರಾಹಿಬಿಟೆಡ್ ಅಂತಲೇ ಅಂದ್ಕೊಳ್ಬಹುದು. ನಮ್ಮ ಸ್ಪೌಸಸ್ನ, ನಮ್ಮ ಪಾರ್ಟ್ನರ್ಸ್ನ ಕರೆಕ್ಟ್ ಮಾಡುವ ಒಂದು ಅಧಿಕಾರ ನಮಗಿದೆಯಾ ಅಂತಂದರೆ, ಅಧಿಕಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಆ ಸ್ವಾತಂತ್ರ್ಯ ಖಂಡಿತ ಇದ್ದೇ ಇರುತ್ತೆ. ತಾಯಿ ತಿದ್ದಲಿಕ್ಕೆ ಪ್ರಯತ್ನ ಮಾಡಿದಾಗ ಸುಮ್ಮನೆ ಇರ್ತೀವಿ, ಆದರೆ ಪಾರ್ಟ್ನರ್ಸ್ ನಮ್ಮ ತಪ್ಪುಗಳನ್ನು ಕಂಡು ಹಿಡಿಲಿಕ್ಕೆ ಹೋದಾಗ ನಮ್ಗೆ ತುಂಬ ಕೋಪ ಬಂದ್ಬಿಡುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಕಂಡೆಮ್ ಮಾಡ್ತಾ 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 ಇದ್ದರೆ ಅವ್ರು ಎಲ್ಲೋ ಕುಗ್ಗಿ ಹೋಗ್ಬಿಡ್ತಾರೆ. ಕುಗ್ಗಿ ಹೋಗಿ 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 ಒಂದು ದಿವಸ ಸ್ಟ್ರಾಂಗ್ ಆಗೋಗ್ಬಿಡ್ತಾರೆ. ಆವತ್ತು ನೀವು ಕೈಕಾಲು ಹಿಡ್ಕೊಂಡ್ರೂ ಅವ್ರು ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ ಬರೋದಿಲ್ಲ. ನಮಸ್ಕಾರ. ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ದಾಂಪತ್ಯ ಜೀವನದ ಮೌಲ್ಯವನ್ನು ಎಲ್ಲರೂ ತಿಳಿದುಕೊಳ್ಳಲಿ, ಕೌಟುಂಬಿಕ ಜೀವನದ ಮಹತ್ವವನ್ನು ತಿಳಿದುಕೊಳ್ಳಲಿ, ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಲಿ ಎನ್ನುವ ಉದ್ದೇಶದಿಂದ ನಮ್ಮ ಕನ್ನಡ ಚಾನೆಲ್ ಮೂಲಕ ನಾವು ಹಲವಾರು ಎಪಿಸೋಡ್ಗಳನ್ನು ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ನೀವೆಲ್ಲ ಸಹಸ್ರಾರು, ಕೆಲವೊಮ್ಮೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ಪಂದಿಸಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸುತ್ತೇನೆ. ದಾಂಪತ್ಯ ಜೀವನದ ಹಲವಾರು ಸಮಸ್ಯೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಈ ಎಪಿಸೋಡ್ಗಳನ್ನು ಮಾಡ್ತಾ ಬಂದಂತೆಲ್ಲ ಬಹಳಷ್ಟು ಜನ ನನ್ನನ್ನು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದೀರಾ. ನಿಮ್ಮ ತುಂಬ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದರೆ ನಾನು ಬರೆದಿರತಕ್ಕಂತಹ ಸುಖ ಸಂಸಾರಕ್ಕೆ 108 ಮಾತುಗಳು ಅಂತ ಒಂದು ಸಣ್ಣ ಪುಸ್ತಕ ಇದೆ. ಅದು ನಿಮಗೆ ಸಪ್ನಾ ಆನ್ಲೈನ್ನಲ್ಲಿ ವಿಕಾಸ ಪ್ರಕಾಶನದಲ್ಲಿ ಸಿಕ್ಕುತ್ತೆ. ಅದನ್ನು ತಗೊಳ್ಬಹುದು. ವಿವಾಹದ ಹಲವಾರು ಮಜಲುಗಳನ್ನು ಒಂದು ಏಮಾಗಿಟ್ಕೊಂಡು ಬರೆದಿರ್ತಕ್ಕಂಥ ಅಮ್ಮ ನೀ ಏಕೆ ಮದುವೆ ಆದೆ ಅಂತಕ್ಕಂಥ ಒಂದು ಕಾದಂಬರಿ ಇದೆ. ಅದನ್ನು ಓದಿದರೂ ಸಹ ನಿಮಗೆ ಸಿಕ್ಕುತ್ತೆ. ಆಮೇಲೆ ಪ್ರತಿ ವಿಷಯದ ಬಗ್ಗೆಯೂ ನಾನು ಯಾವ್ಯಾವ ವಿಷಯಗಳನ್ನು ಇಲ್ಲಿ ಹೇಳ್ತಾ ಬಂದಿದ್ದೀನೋ ಆ ವಿಷಯಗಳ ಬಗ್ಗೆ ಎಲ್ಲ ದೀರ್ಘವಾಗಿ ನೀವು ತಿಳ್ಕೊಳ್ಬೇಕು ಅಂತಂದರೆ ವಿವಾಹ ಒಂದು ಚಿಂತನ ಅಂತ ಒಂದು ಪುಸ್ತಕ ಇದೆ. ಅದನ್ನೂ ನೀವು ಖರೀದಿ ಮಾಡಿ ಓದ್ಬೋದು. ಇದೆಲ್ಲದರ ಜೊತೆಗೆ ಇತ್ತೀಚೆಗೆ ನಾನು ಆಮ್ ರಿಯಾನ್ ಅಂತ ಒಂದು ಇಂಗ್ಲೀಷ್ ನಾವೆಲ್, ಪುಟ್ಟ ಒಂದು ಇಂಗ್ಲೀಷ್ ಕಾದಂಬರಿಯನ್ನು ಬರೆದಿದ್ದೇನೆ. ದಂಪತಿಗಳ ಮಧ್ಯೆ ಗೊಂದಲ ಆದಾಗ ಮಕ್ಕಳಲ್ಲಿ ಯಾವ ರೀತಿ ಅದು ಪರಿಣಾಮವನ್ನು ಬೀರುತ್ತೆ ಅನ್ನೋದರ ಬಗ್ಗೆ ಇರತಕ್ಕಂಥ ಒಂದು ಇಂಗ್ಲೀಷ್ ನಾವೆಲ್ ಅದು ನಿಮಗೆ ಅಮೆಝಾನ್ನಲ್ಲಿ ಸಿಕ್ಕುತ್ತೆ, ಸಪ್ನಾ ಬುಕ್ ಹೌಸ್ನಲ್ಲೂ ಸಿಕ್ಕಬಹುದು. ದಯವಿಟ್ಟು ಓದಿ ನೋಡಿ. ಆಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದರೆ ಕೋರ್ಟು ಕಚೇರಿ ಇನ್ನೊಂದು ಮತ್ತೊಂದಕ್ಕೆ ಹೋಗದೇನೂ ಇರಬಹುದು ನೀವು. ಇದು ನಿಮ್ಮ ಒಂದು ವೈಯಕ್ತಿಕ ಇಷ್ಟ. ಯಾರಿಗೆ ಓದೋದರಲ್ಲಿ ಆಸಕ್ತಿ ಇದೆಯೋ ದಯವಿಟ್ಟು ಇದನ್ನು ಓದಿ ನೋಡಿ ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ, ಹೀಯಾಳಿಸುವಿಕೆಯಿಂದ ದೂರ ಇರಿ ಅಂತಕ್ಕಂಥದ್ದು. ದಂಪತಿಗಳಲ್ಲಿ ಒಬ್ಬರನ್ನೊಬ್ಬರು ಹೀಯಾಳಿಸೋದನ್ನು ಪ್ರಾಹಿಬಿಟೆಡ್ ಅಂತಲೇ ಅಂದ್ಕೊಳ್ಬಹುದು. ಅಂದರೆ ಆ ಅಧಿಕಾರ ಖಂಡಿತ ನಿಮಗಿಲ್ಲ. ಆದರೆ ಮತ್ತೊಂದು ವಿಷಯದ ಬಗ್ಗೆ ಎಚ್ಚರಿಕೆ ಇರಬೇಕು. ನಮ್ಮ ಸ್ಪೌಸಸ್ನ, ನಮ್ಮ ಪಾರ್ಟ್ನರ್ಸ್ನ ಕರೆಕ್ಟ್ ಮಾಡುವ ಒಂದು ಅಧಿಕಾರ ನಮಗಿದೆಯಾ ಅಂತಂದರೆ, ಅಧಿಕಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಆ ಸ್ವಾತಂತ್ರ್ಯ ಖಂಡಿತ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಮಕ್ಕಳಾಗಿದ್ದಾಗ ತಾಯಿಯಾಗಿರ್ತಕ್ಕಂಥವಳು ಮಕ್ಕಳಲ್ಲಿರ್ತಕ್ಕಂಥ ತಪ್ಪನ್ನು ನೋಡಿ ಆ ಮಕ್ಕಳನ್ನು ತಿದ್ದುತ್ತಾಳೆ, ಬೈತಾಳೆ ಅಥವಾ ಕಠಿಣವಾಗಿ ನಡ್ಕೊಳ್ತಾಳೆ. ಯಾಕೆ ಅಂತಂದರೆ ಪಕ್ಕದ ಮನೆಯವರು ಬಂದು ಆ ಮಗು ಬೆಳೀತಾ ಬೆಳೀತಾ ಆ ಮಗುವಿನಲ್ಲಿ ತಪ್ಪನ್ನು ಕಂಡುಹಿಡಿದು ಆ ಮಗುವನ್ನು ಖಂಡಿಸದೇ ಇರಲಿ, ಪ್ರಪಂಚ ಆ ಮಗುವನ್ನು ಖಂಡಿಸದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ತಾಯಿಯಾಗಿರ್ತಕ್ಕಂಥವಳು ಏನು ಮಾಡ್ತಾಳೆ ಅಂತಂದರೆ ಕರೆಕ್ಟಿವ್ ಮೆಷರ್ಸ್ನ ಮಾಡ್ಕೊಂಡು ಹೋಗ್ತಾಳೆ. ನಾವು ಬೆಳೆದ ಮೇಲೆ ಮದುವೆ ಆಗಿರ್ತೀವಿ, 18 ವರ್ಷ 21 ವರ್ಷ ಆದಮೇಲೆ ಮದುವೆ ಆಗಿರ್ತೀವಿ. ಈಗೆಲ್ಲ 25+ ಆದಮೇಲೆ ಮದುವೆ ಮಾಡ್ಕೊಳ್ಳೋದು. ನಮ್ಮನ್ನು ತಿದ್ದುವವರು ಯಾರು? ನಮ್ಮ ತಾಯಿ ನಮ್ಮ ಒಂದು ಮುಖವನ್ನು ನೋಡಿರ್ತಾಳೆ. ನಮ್ಮ ಎಲ್ಲ ಮುಖವನ್ನು ಎಲ್ಲರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೇರೆ ಬೇರೆ ಮುಖಗಳಿರುತ್ತೆ, ಬೇರೆ ಬೇರೆ ವರ್ತನೆಗಳು, ಬೇರೆ ಬೇರೆ ಸಿಚುವೇಶನ್ಸಲ್ಲಿ ನಾವು ಮಾಡ್ತೀವಿ. ಹೆಚ್ಚಾಗಿ ನಮ್ಮ ಹತ್ತಿರ ಸಮಯವನ್ನು ಸ್ಪೆಂಡ್ ಮಾಡುವವರು ಯಾರು ಅಂತಂದರೆ ನಮ್ಮ ಪಾರ್ಟ್ನರ್ಸ್ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು. ನಮ್ಮ ಮಕ್ಕಳು ನಮ್ಮನ್ನು ತಿದ್ದಬಹುದು, ನಮ್ಮ ಪಾರ್ಟ್ನರ್ಸು ನಮ್ಮನ್ನು ತಿದ್ದಬಹುದು. ಆದರೆ ತಾಯಿ ತಿದ್ದಲಿಕ್ಕೆ ಪ್ರಯತ್ನ ಮಾಡಿದಾಗ ಸುಮ್ಮನೆ ಇರ್ತೀವಿ. ಮಕ್ಕಳು ತಿದ್ದಲಿಕ್ಕೆ ಪ್ರಯತ್ನ ಪಟ್ಟಾಗ ಕೆಲವು ಸಲ ಕೋಪ ಮಾಡ್ಕೊಳ್ತೀವಿ, ಆದರೂ ಸುಮ್ಮನೆ ಆಗಿಬಿಡ್ತೀವಿ. ಆದರೆ ಪಾರ್ಟ್ನರ್ಸ್ ನಮ್ಮ ತಪ್ಪುಗಳನ್ನು ಕಂಡು ಹಿಡಿಲಿಕ್ಕೆ ಹೋದಾಗ ನಮ್ಗೆ ತುಂಬ ಕೋಪ ಬಂದ್ಬಿಡುತ್ತೆ. ಇಲ್ಲಿ ತಪ್ಪುಗಳನ್ನು ತಿದ್ದುಕೊಳ್ಳಿ ಅಂತ ಹೇಳೋದಾದರೆ
ಅದರ ಉದ್ದೇಶ ಬೇರೆ, ಅದನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೊಂಡು ಹೋಗಬೇಕು. ಆದರೆ ಕಂಡಮಿಂಗ್ ಅಂತ ಹೇಳ್ತೀವಿ, ಹೀಯಾಳಿಸುವುದು ಅಂತ ಹೇಳ್ತೀವಿ, ಮೂದಲಿಸುವುದು, ಹೀಯಾಳಿಸುವುದು ಅಂತ, ಅದನ್ನು ಮಾತ್ರ ಮಾಡಬಾರ್ದು. ಯಾವಾಗ ಒಬ್ಬ ಪಾರ್ಟ್ನರ್ ಮತ್ತೊಬ್ಬ ಪಾರ್ಟ್ನರ್ನ ನಿನಗೆ ಹೀಗಿಲ್ಲ, ನೀನು ಹೀಗಿಲ್ಲ, ನೀನು ಅದು ಸರಿ ಇಲ್ಲ, ನೀನು ಕೂದಲು ಸರಿ ಇಲ್ಲ, ನೀನು ನಿಂತ್ಕೊಳ್ಳೋದು ಸರಿ ಇಲ್ಲ, ನೀನು ಕೂತ್ಕೊಳ್ಳೋದು ಸರಿ ಇಲ್ಲ, ನೀನು ಬಟ್ಟೆ ಉಟ್ಕೊಳ್ಳೋದು ಸರಿ ಇಲ್ಲ, ನೀನು ಅಡುಗೆ ಮಾಡೋದು ಸರಿ ಇಲ್ಲ, ಪ್ರತಿಯೊಂದು ವಿಷಯದಲ್ಲೂ ಕಂಡೆಮ್ ಮಾಡ್ತಾ 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 ಇದ್ದರೆ ಅವ್ರು ಎಲ್ಲೋ ಕುಗ್ಗಿ ಹೋಗಿಬಿಡ್ತಾರೆ. ಕುಗ್ಗಿ ಹೋಗಿ 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 ಒಂದು ದಿವಸ ಸ್ಟ್ರಾಂಗ್ ಆಗೋಗ್ಬಿಡ್ತಾರೆ. ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಷ್ಟೋ ಮೂದಲಿಸಿ ಮೂದಲಿಸಿ ಹೆಂಡ್ತಿನ ಸಿಕ್ಕಾಪಟ್ಟೆ ಮೂದಲಿಸಿರೋರು ನಾನು ನೋಡಿದ್ದೀನಿ. ಗಂಡನ್ನು ತುಂಬ ಮೂದಲಿಸಿರೋರನ್ನ, ಹೀಯಾಳಿಸಿರೋರನ್ನ ನಾನು ನೋಡಿದ್ದೀನಿ. ಯಾವತ್ತೋ ಒಂದು ದಿವಸ ಅವ್ರು ರಿಬೆಲ್ ಆಗ್ತಾರೆ. ಆವತ್ತು ನೀವು ಕೈಕಾಲು ಹಿಡ್ಕೊಂಡ್ರೂ ಅವ್ರು ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ ಬರೋದಿಲ್ಲ. ಎಷ್ಟು ದಿವಸ ಅಂತ ಅವರು ನಿಮ್ಮ ಒಂದು ಮೂದಲಿಕೆಯನ್ನು, ಹೀಯಾಳಿಸಿಕೆಯನ್ನು ತಡ್ಕೊಳ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಬೇಕು. ಯಾವ ಅಧಿಕಾರ ಇದೆ ನಿಮಗೆ ಅಂತ ತಿಳ್ಕೊಳ್ಬೇಕು. ಕೆಲವು ವಿಷಯಗಳಲ್ಲಿ ನೀವು ಹೀಯಾಳಿಸೋದ್ರಲ್ಲಿ ಅರ್ಥನೇ ಇಲ್ಲ. ಆಕೆಯ ದೇಹದ ವಿಷಯದಲ್ಲಿ, ಅಥವಾ ಆತನ ದೇಹದ ವಿಷಯದಲ್ಲಿ, ಅಥವಾ ಎಜುಕೇಷನಲ್ ಕ್ವಾಲಿಫಿಕೇಷನ್ ವಿಷಯದಲ್ಲಿ, ಜಾತಿಯ ವಿಷಯದಲ್ಲಿ, ಈ ಕೆಲವು, ಆಮೇಲೆ ಊಟ ತಿಂಡಿ, ಉಡುಗೆ ತೊಡುಗೆಯ ವಿಚಾರದಲ್ಲಿ ಅವ್ರವ್ರದ್ದೇ ಆದ ಒಂದು ರೀತಿ ಬೆಳ್ಕೊಂಬಂದುಬಿಟ್ಟಿರುತ್ತೆ. ಎಷ್ಟೋ ವರ್ಷಗಳು ಅದನ್ನು ನಾವು ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ. ಏಕಾಏಕಿಯಾಗಿ ಅದನ್ನು ನಾವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಹಿಡಿದು ನೀವು ಬೇರೆಯವ್ರಿಗೆ ಹೋಲಿಸಿ ಇವರನ್ನು ಮೂದಲಿಸ್ತಾ ಇದ್ದರೆ ಅವ್ರು ನಿಮ್ಮ ಜೊತೆಗೆ ಇರಲ್ಲ. ತುಂಬ ದಿವಸ ವಾಚ್ ಮಾಡ್ತಾ ಇರ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತಂದರೆ ತಿರ್ಕೊಳ್ತಾರೆ, ವಾಪಸ್ ತಿರ್ಕೊಳ್ತಾರೆ. ಆ ರಿವರ್ಸ್ ಗೇರಲ್ಲಿ ಹಾಕ್ಕೊಂಡು ಅವ್ರು ಹೋದಾಗ ನೀವು ಮತ್ತೆ ಅವರನ್ನು ನಿಮ್ಮ ಜೀವನದಲ್ಲಿ ಕರ್ಕೊಳ್ಳೋಕ್ಕಾಗಲ್ಲ. ಇದು ಒಂದು. ಇನ್ನೊಂದು, ನಿಮ್ಮ ಪಾರ್ಟ್ನರ್ನ ನಿಮ್ಮ ಸಂಬಂಧಿಕರು ಹೀಯಾಳಿಸಿದಾಗ, ಅಥವಾ ನಿಮ್ಮ ಮುಂದೆ ಬೇರೆಯವರು ಹೀಯಾಳಿಸಿದಾಗ ನೀವು ಸುಮ್ಮನೆ ಇದ್ದರೆ ಅದು ಅಪ್ರೂವ್ ಮಾಡ್ದಂಗೆ ಆಗ್ಬಿಡುತ್ತೆ. ದಯವಿಟ್ಟು ನೀವು ನಿಮ್ಮ ತಾಯಿಯಾಗಲಿ, ನಿಮ್ಮ ಅಕ್ಕ ತಂಗಿಯರಾಗಲಿ, ನಿಮ್ಮ ಸಂಬಂಧಪಟ್ಟವ್ರು ಯಾರಾದರಾಗಲಿ, ನಿಮ್ಮ ಪಾರ್ಟ್ನರ್ನ ನಿಮ್ಮ ಮುಂದೆನೇ ಹೀಯಾಳಿಸಿದಾಗ ದಯವಿಟ್ಟು ಈ ರೀತಿ ಮಾಡಬೇಡಿ. ಈ ವಿಷಯದ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ನಾನು ಮತ್ತು ಅವಳು, ಅಥವಾ ನಾನು ಮತ್ತು ಅವನು ತೀರ್ಮಾನ ಮಾಡ್ಕೊಳ್ತೀವಿ ಅಂತ ಹೇಳಬೇಕು. ತುಂಬ ಜನ ನಮ್ಮ ಹತ್ರ ಬಂದು ಹೇಳೋದೇನು ಅಂತಂದರೆ, ಮೇಡಮ್ ನನ್ನನ್ನು ಬಾಯಿಗೆ ಬಂದಂಗೆ ಅವ್ರ ತಾಯಿ ಬೈತಾ ಇರ್ತಾರೆ ಮೇಡಮ್, ಅವ್ರ ಅಕ್ಕ ತಂಗಿರೆಲ್ಲ ನನ್ನ ಮೇಲೆ ಏನೇನೇನೋ ಅಪಾದನೆಗಳು ಮಾಡ್ತಾ ಇರ್ತಾರೆ ಮೇಡಮ್, ಅದು ಬರಲ್ಲ, ಇದು ಬರಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಮೇಡಮ್. ಆವಾಗ ಆತ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ ಮೇಡಮ್, ಅಥವಾ ನಗ್ತಾ ಇರ್ತಾರೆ ಮೇಡಮ್, ಅಥವಾ ಅವರು ಅವ್ರ ಜೊತೆಗೆ ಸೇರಿಕೊಳ್ತಾರೆ ಮೇಡಮ್. ಹುಡುಗಿಯ ವಿಷಯಕ್ಕೂ ಹೀಗೆ ಹೇಳಿರೋದಿದೆ. ಆಕೆಯ ಕಡೆಯವರು ಆಕೆ ಭಾವ ಅಂತೆ, ಆಕೆ ಅಣ್ಣ ಅಂತೆ, ಆಕೆ ಅತ್ತಿಗೆ ಅಂತೆ, ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದರೆ ಈಕೆ ಸುಮ್ಮನೆ ಕೂತಿರ್ತಾರೆ ಮೇಡಮ್, ನನಗೆಷ್ಟು ಹ್ಯುಮಿಲೇಷನ್ ಆಗಲ್ವಾ, ಎಷ್ಟು ವರ್ಷ ಅಂತ ನಾನು ತಡ್ಕೊಂಡಿರ್ತೀನಿ, ನನಗಿನ್ನೂ ಸಾಕು ಅಂತ ಹೇಳ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೆಯವರು ನಿಮ್ಮ ಪಾರ್ಟ್ನರ್ ಬಗ್ಗೆ ಹೇಳಿದಾಗ ಅಲ್ಲೇ ನೀವು ನಿಂತ್ಕೊಂಡು ಒಂದು ಸೆಂಟೆನ್ಸ್ ಹೇಳಿ, ದಯವಿಟ್ಟು ಇದ್ರ ಬಗ್ಗೆ ಮುಂದೆ ಮಾತಾಡೋದು ಬೇಡ, ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ನಾನು ಅವಳು ಮಾತಾಡ್ಕೊಳ್ತೀವಿ, ಅಥವಾ ನಾನು ಅವನು ಮಾತಾಡ್ಕೊಳ್ತೀವಿ. ಪ್ರೈವೇಟಲ್ಲಿ ನೀವಿಬ್ಬರು ಮಾತಾಡ್ಕೊಳ್ಳಿ. ಮತ್ತೊಬ್ಬ ವ್ಯಕ್ತಿ ನಿಮ್ಮ ಮುಂದೆ ನಿಮ್ಮ ಪಾರ್ಟ್ನರ್ನ ಹೀಯಾಳಿಸೋದಕ್ಕೂ ಸಹ ನೀವು ಅವಕಾಶವನ್ನು ಕೊಡಬಾರ್ದು. ಸಾಧ್ಯ ಆದರೆ ಮದುವೆಗೆ ಮುಂಚೆನೇ ನೀವು ನಿಮ್ಮ ಮನೆಯವ್ರ ಜೊತೆಗೆ ಮಾತಾಡಿಕೊಂಡು, ನನ್ನ ಹೆಂಡತಿಯ ಬಗ್ಗೆ ಅಥವಾ ನನ್ನ ಗಂಡನ ಬಗ್ಗೆ ನೀವೇನಾದರೂ ಹೇಳೋದಿದ್ದರೆ, ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಇದ್ದರೆ, ಅಂದರೆ ಅಗೌರವಕ್ಕೆ ಸೇರುವಂತಹ ವಿಷಯಗಳಲ್ಲಿ ಏನಾದರೂ ಹೇಳುವಂಥದ್ದಿದ್ದರೆ ಅದನ್ನು ಮೊದಲು ನನಗೆ ತಿಳಿಸಿ, ನಾನು ಅದನ್ನು ನನ್ನ ಪಾರ್ಟ್ನರ್ಗೆ ನಾನು ಅದನ್ನು ಕಮ್ಯುನಿಕೇಟ್ ಮಾಡ್ತೇನೆ, ಆನಂತರ ನೋಡಿಕೊಳ್ಳೋಣ, ದಯವಿಟ್ಟು ನೀವು ಮಾತ್ರ ಈ ವಿಷಯಕ್ಕೆ ಬರಬೇಡಿ ಅಂತ ಹೇಳೋದ್ರಲ್ಲಿ ಏನಾಗುತ್ತೆ ಅಂತಂದರೆ ಸಂಸಾರದ ಒಂದು ಸೌಹಾರ್ದತೆ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ಇದು ಒಂದನ್ನು ತಿಳ್ಕೊಳ್ಬೇಕು. ಅಂದರೆ ಹಾಸ್ಯಕ್ಕೆ, ತಮಾಷೆಗೆ ಅದೆಲ್ಲ ಮಾಡೋಯೋ, ಐಸ್ ಕ್ರೀಮ್ ಅಂದರೆ ಬಿಡಿ ಅವಳು 2 kg ತಿಂತಾಳೆ ಅಂತ ಅನ್ನೋದು ಇದು ಹಾಸ್ಯ. ಅಂದರೆ ಇಲ್ಲಿ ಹೀಯಾಳಿಸುವಿಕೆ ಅಲ್ಲ, ಹೀಯಾಳಿಸುವಿಕೆ ಬೇರೆ, ಹಾಸ್ಯ ಬೇರೆ. ಹಾಸ್ಯ, ಚೇಷ್ಟೆ ಇದೆಲ್ಲ ಬೇಕು, ಪಾರ್ಟ್ನರ್ಶಿಪ್ನಲ್ಲಿ ಬೇಕು. ನಾವು ಸ್ಪೌಸಸ್ ಆಗಿರುವಾಗ ನಾನೊಂದು ಮಾತು ಹೇಳ್ತೀನಿ, ಅವನೊಂದು ಮಾತು ಹೇಳ್ತಾನೆ, ಅವನೊಂದು ಮಾತು ಹೇಳ್ತಾನೆ, ಅವಳೊಂದು ಮಾತು ಹೇಳ್ತಾಳೆ, ಇದೆಲ್ಲ ಕಾಮನ್. ಆದರೆ ಯಾವ ಒಂದು ವಿಷಯದ ಬಗ್ಗೆ ಮಾತಾಡಿದಾಗ ಅವಳಿಗೆ ಮತ್ತು ಅವನಿಗೆ ನೋವಾಗುತ್ತೋ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹೇಳಬೇಕಾದದ್ದನ್ನು ಹೀಯಾಳಿಸುವಿಕೆ ಅಲ್ಲ, ಕರೆಕ್ಷನ್ ಮಾತ್ರ ಅಂತ ಸ್ಪೆಸಿಫೈ ಮಾಡಿ ಹೇಳಿ, ಆನಂತರ ನೀವೇನು ಹೇಳಬೇಕು ಅಂತಿದ್ದೀರೋ ಅದನ್ನು ಹೇಳೋದು ತುಂಬ ಒಳ್ಳೆಯದು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಸಬ್ಜೆಕ್ಟನ್ನು ಪ್ಲೇಸ್ ಮಾಡಬೇಕಾದ್ರೆ ಮೊದಲು ಹೇಳಿ, ನೋಡಮ್ಮ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂತಿದ್ದೀನಿ, ನೀನು ಈ ರೀತಿಯಾಗಿ ಮಾಡ್ತಾ ಇರೋದಕ್ಕೆ ಬದಲಾಗಿ ಹೀಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ನೋಡು ಅಂತ ಹೇಳಿದ್ರೆ ಅಲ್ಲಿ ಒಂದು ಕರೆಕ್ಷನ್ ಇಂಟೆನ್ಷನ್ ಇದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ.
ನೀನು ಯಾವಾಗಲೂ ಹೀಗೆ ಮಾಡ್ತೀಯಾ ಅಂದರೆ ಅಲ್ಲಿ ಹೀಯಾಳಿಸುವಿಕೆ ಆಗುತ್ತೆ. ಮೇಡಮ್ 1000 ಸಲ ಹೇಳಿದ್ದೀನಿ ಮೇಡಮ್, 1000 ತಪ್ಪುಗಳು ಮಾಡಿದ್ದಾಳೆ ಮೇಡಮ್, ಪೇಪರು ಪೆನ್ಸಿಲ್ ತೊಗೊಳ್ಳೋಣ ಸರ್ ಹೇಳಿ 1 2 3 4 ಅಂತಂದರೆ 3ಕ್ಕೆ ಮೇಲೆ ಹೋಗೋದೇ ಇಲ್ಲ. 1 2 3 ನೀವು 1000 ಸಲ ಅಂತ ಹೇಳಿ ಆ ವ್ಯಕ್ತಿಯನ್ನು ಕಂಡೆಮ್ ಮಾಡಿದ್ರೆ ನಿಮ್ಮಲ್ಲಿಯೂ ಆ ವ್ಯಕ್ತಿ ಹುಡುಕ್ಬೋದು. ಹೀಗಾಗಿ ಏನು ಮಾಡ್ತಾರೆ ಅಂತಂದರೆ ಇವರು ಅವರನ್ನು ಹೀಯಾಳಿಸೋದಕ್ಕೆ ಆಪರ್ಚುನಿಟಿನ ಕಾತ್ಕೊಂಡಿರ್ತಾರೆ, ಅವರು ಇವರನ್ನು ಹೀಯಾಳಿಸೋದಕ್ಕೆ ಎಲ್ಲೆಲ್ಲಿ ಅವಕಾಶಗಳು ಸಿಕ್ಕುತ್ತೆ ಅಂತ ಕಾತ್ಕೊಂಡಿರ್ತಾರೆ. ಹೀಗಾಗಿ ಇಬ್ಬರು ಹುಡುಕಾಟದಲ್ಲೇ ಇರ್ತಾರೆ ಹೊರತು ಹೊಂದಾಣಿಕೆಯ ಸೂತ್ರಕ್ಕೆ ಬರೋದೇ ಇಲ್ಲ. ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ ಅಂತ ಕೇಳಿಕೊಳ್ತೇನೆ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.